ಏನು ಕೆಲಸ ಶುರು ಮಾಡ್ತೀವಿ ನಾವು? ಅವನ್ನೆಲ್ಲ ಕಲಿಬೋದು ಅಥವಾ ಸಿಂಪ್ಲೈಸ್ resolution into factors. Resolution into ಅದರಲ್ಲಿ ಐಡೆಂಟಿಟಿಗೆಲ್ಲ ನೀವು ಆಗಲೇ ಗೊತ್ತಾಗೋಗ್ಬಿಟ್ಟಿದ್ರೆ ಐಡೆಂಟ್ ಮಾಡ್ತೀರಾ. ಈಗ mx plus or minus a into nx plus or minus b ತರ ಮಾಡೋದಕ್ಕೆ ಶುರು ಮಾಡಿ. ಸ್ಯಾಂಪಲ್ಸ್ ಸ್ಯಾಂಪಲ್ಸ್ ಯಾರು ಬರ್ತಾರೆ ಅಂತ ನೋಡಿ. ಯಾವಾಗಲೂ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಥವಾ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ ಮಾಡಿದಾಗ ಈ ಮಿಡಲ್ ಟರ್ಮ್ ಇರುತ್ತಲ್ಲ, ಐದರ್ ಇಟ್ ಈಸ್ ದಿ ಪ್ರಾಡಕ್ಟ್ ಆರ್ ಐದರ್ ಇಟ್ ಈಸ್ ದಿ ಸಮ್ ಆರ್ ಡಿಫರೆನ್ಸ್ ಆಫ್ ದಿ ಕಾನ್ಸ್ಟೆಂಟ್ಸ್. ಐದರ್ ಇಟ್ ಈಸ್ ಸಮ್ ಆರ್ ಡಿಫರೆನ್ಸ್ ಆಫ್ ದಿ ಕಾನ್ಸ್ಟೆಂಟ್ಸ್. ಈಗ ನೋಡಿ, ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಬಿ ಅಂತಂದಾಗ ಎ ಅಂಡ್ ಬಿ ಅನ್ನೋದು ಏನಂತೀವಿ? ಕಾನ್ಸ್ಟೆಂಟ್ಸ್ ಅಂತೀವಿ. ಏನಂತೀವಿ ಅಂದ್ರೆ ಕಾನ್ಸ್ಟೆಂಟ್ಸ್. ಸೊ ಈ ಅದೇ ತರ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಎ ಬಿ ಪ್ಲಸ್ ಆರ್ ಮೈನಸ್ ಅಥವಾ ಮೈನಸ್ ಆರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ, ಅಥವಾ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ. ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬಂದಿರುತ್ತೆ. ಅಂದ್ರೆ ಏನೇನು ನೋಡಿ, ಇವಾಗ ಇಲ್ಲಿ ಈ ಪ್ರಾಡಕ್ಟ್ ನಾವು ಮಾಡಿ ಆದ್ಮೇಲೆ ಟರ್ಮ್ ಅಲ್ಲಿ ವೇರಿಯೇಬಲ್ ಒಂದೇ ಕಡೆ ಎಕ್ಸ್ಪರ್ಟ್ ಮಾತ್ರ ಇದೆ. ಇನ್ನು ಮಿಕ್ಕಿದ ಎರಡು ಟರ್ಮ್ ಏನಿರುತ್ತೆ ಇಲ್ಲಿ ಸಾರಿ ಪ್ಲಸ್ ಆರ್ ಮೈನಸ್ ತಪ್ಪು ಬರ್ಕೊಂಡ್ರೆ ನೀವು ನೋಡ್ತಾ ಇದ್ರಿ, ನಾನು ನೋಡ್ತಾ ಇದ್ದೆ. ಪ್ಲಸ್ ಆರ್ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಆರ್ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಆರ್ ಮೈನಸ್ ಬಿ ಬಂದಿರುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್ ಎ ಬಿ ಇರುತ್ತೆ. ಪ್ಲಸ್ ಆರ್ ಮೈನಸ್ ಎ ಬಿ. ಸೊ ಲಾಸ್ಟ್ ಟರ್ಮ್ ಏನಿದೆ ಕಾನ್ಸ್ಟೆಂಟ್, ಅದು ಪ್ರಾಡಕ್ಟ್ ಸೂಚಿಸ್ತಾ ಇರುತ್ತೆ. ಮಿಡಲ್ ಟರ್ಮ್ ಸೂಚಿಸ್ತಾ ಇರುತ್ತೆ, ಸಮ್ ಅಥವಾ ಡಿಫರೆನ್ಸ್ ತೋರಿಸ್ತಾ ಇರುತ್ತೆ. ಹಾಗೆ ಕಾನ್ಸ್ಟೆಂಟ್ ಲಾಸ್ಟ್ ಅಲ್ಲಿ ಪ್ಲಸ್ ಅಥವಾ ಮೈನಸ್ ಇರ್ಬೋದು. ಆ ಪ್ಲಸ್ ಅಥವಾ ಮೈನಸ್ ಬಂದಾಗ ಇಲ್ಲಿ ಡಿಫರೆನ್ಸ್ ಬಂದೇ ಬರುತ್ತೆ. ಪ್ಲಸ್ ಇದ್ದಾಗ ಏನಾಗುತ್ತೆ? ಎರಡು ಪ್ಲಸ್ ಇದ್ರೆ ಎಲ್ಲ ಪ್ಲಸ್ ಬರುತ್ತೆ. ಇದನ್ನೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡಿರ್ಬೇಕು. ಸೊ ಹಾಗಾಗಿ ಪ್ರಾಡಕ್ಟ್ ಎಷ್ಟಿದೆ ನಮಗೆ? ಎ ಬಿ ಈಕ್ವಲ್ಸ್ 2 ಇದೆ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ? 3. ಎ ಪ್ಲಸ್ ಬಿ ಎಷ್ಟಿದೆ? 3 ಇದೆ. ಸೊ ನಮಗೆ ಹೆಂಗಿರ್ಬೇಕು? ಎ ಅಂಡ್ ಬಿ ಶುಡ್ ಬಿ ಸಚ್ ದಟ್ ಇಟ್ಸ್ ಪ್ರಾಡಕ್ಟ್ ಇಸ್ 2, ಇಟ್ಸ್ ಸಮ್ ಇಸ್ 3. ಸೊ ಎ ಈಕ್ವಲ್ಸ್ ಟು ಬಿ ಈಕ್ವಲ್ಸ್ 1 ಹಾಕಿದ್ರೆ ನೋಡಿ ಏನಾಗುತ್ತೆ? ಪ್ರಾಡಕ್ಟ್ ಬಿಕಮ್ಸ್ 2 into 1, sum becomes 2 plus 1. ಸೊ ಆ ಥರ ಬಂದ ತಕ್ಷಣ ನಾನು a squared plus 2a plus a ಅಂತ ಬರ್ಬೋದು. ಪ್ಲಸ್ ಏನಂತ ಬರೀಬೋದು? 2 ಅಂತ ಬರೀಬೋದು. ಈಕ್ವಲ್ಸ್ ಮತ್ತೆ ಫಸ್ಟ್ ಟರ್ಮ್ ಇಂದ ಕಾಮನ್ ಫ್ಯಾಕ್ಟರ್ a plus 2 ಅಂತ. ಇವೆರಡಕ್ಕೆ ಕಾಮನ್ ಫ್ಯಾಕ್ಟರ್ 1. 1 into ಈಗ ಯಾರು ಕಾಮನ್ ಫ್ಯಾಕ್ಟರ್? a plus 2. ಸೊ a plus 2 ಇಂದ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಟರ್ಮ್ ಅನ್ನು ಡಿವೈಡ್ ಮಾಡಿದಾಗ a ಬರುತ್ತೆ. ಸೆಕೆಂಡ್ ಟರ್ಮ್ ಡಿವೈಡ್ ಮಾಡಿದಾಗ ಅಲ್ಲ a plus 2 ಡಿವೈಡ್ ಮಾಡಿದಾಗ ಸೆಕೆಂಡ್ ಟರ್ಮ್ ಏನು ಬರುತ್ತೆ? ಗೊತ್ತಾ? You understand? a squared plus 3a plus 2 ಒಂದು ಡಿಫರೆನ್ಸ್ ತಂದೆ ತೋರಿಸ್ಬಿಡ್ತೀವಿ. ಇಷ್ಟೊಂದು ಬೇರೆ ಖಾಲಿ ಜಾಗ ಇದೆ. 2 ಒಂದು ಡಿಫರೆನ್ಸ್ ಲೆಕ್ಕ ಹಾಕೋಣ. ಬೆಳಗಿಂದ ಕೆಲಸ ಮಾಡ್ಬಿಟ್ಟು ನಮಗಿನ ಬೇಕಿದ್ರೆ ಸುಸ್ತಾಗುತ್ತೆ. ಈಗ ನೋಡಿ, ಏನಿದೆ ಇವಾಗ ಇಲ್ಲಿ ಪ್ರಾಡಕ್ಟ್ ಜಾಗದಲ್ಲಿ ಎಷ್ಟಿದ್ದಾರೆ? 108 ಇದ್ದಾರೆ. ಸಮ್ ಆರ್ ಡಿಫರೆನ್ಸ್ ಜಾಗದಲ್ಲಿ ಯಾರಿದ್ದಾರೆ?
21 ಅಲ್ಲ, ಏನು 21 ಇದೆ? ಇಂಪಾರ್ಟೆಂಟ್. ಎಷ್ಟಿದೆ ಹೇಳಿ? ಸೊ ನನಗೆ ಏನು ಬೇಕಿದೆ ಇವಾಗ? ಎ ಬಿ ಅಂತನ್ನೋದು 108 ಇದೆ, ಆಯ್ತಾ? ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಅಂತನ್ನೋದು ಎಷ್ಟಿದೆ? ಮೈನಸ್ 21. ಅಂದ್ರೆ ನಮ್ಗೆ ಏನು ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಅಂತ ಹಾಕಿದ್ರೆ ಎ ಗೆ ಮೈನಸ್ ಕೋಎಫಿಷಿಯಂಟ್ ಹಾಕಬೇಕು, ಬಿ ಗೆ ಮೈನಸ್ ಕೋಎಫಿಷಿಯಂಟ್ ಹಾಕಬೇಕು, ಗೊತ್ತಿಲ್ಲ ಇನ್ನ, ಹೌದಾ? ಕೂಡ್ದಾಗ ಸೊ ದೇರ್ಫೋರ್ ಏನ್ ಮಾಡಲಿ? x ಇಂಟು ಬಂದಾಗ ಇದು ಇವಾಗ ನೋಡಿ, ಯಾವ ಮಗ್ಗಿನಲ್ಲಿ ನನಗೆ ಗುಣಿಸಿದ್ರೆ 108 ಕೂಡಿದ್ರೆ 21 ಬರುತ್ತೆ, ಕೂಡಿದ್ರೆ ಬರುತ್ತೆ. Sir, 38 ja. 38 ಯಾರು? 13 108 ಅವ್ನು ಏನು 8 ಬಂದ್ರೆ ಕಡೆಗೂ 8 ಬರುತ್ತೆ ಅನ್ಕೊಂಡಿದ್ದಾನೆ. 13 108 ಹೊರಗೋಗ್ಬಿಟ್ಟು 12 ಹೋದ್ರೆ 108, ಹೌದಾ? 12 into 9. ಸೊ ನನಗೆ a equals 12, b equals 9 ಹಾಕಿದ್ರೆ a plus b is equal to ಏನಾಗುತ್ತೆ? a plus b is equal to, ಸೊ ನನಗೆ ಮೈನಸ್ 21 ಬರ್ಬೇಕಾದ್ರೆ ಏನು ಮಾಡಬೇಕು? ಮೈನಸ್ 12 ಹಾಕಿದ್ರೆ ಈಗ ನಾನು ಹೆಂಗ್ ಬರ್ಕೊತೀನಿ? x ಸ್ಕ್ವೇರ್ ಮೈನಸ್ 12x ಮೈನಸ್ 9x ಪ್ಲಸ್ ಈಗ ಏನಾಗುತ್ತೆ ನೋಡಿ, x ಇಂಟು x ಮೈನಸ್ 12 ಮೈನಸ್ 9 ಇಂಟು ಮೈನಸ್ 9 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಮೈನಸ್ 9x ಡಿವೈಡೆಡ್ ಬೈ ಮೈನಸ್ 9 ಅಂದ್ರೆ ಪ್ಲಸ್ x ಪ್ಲಸ್ 109 ಡಿವೈಡೆಡ್ ಬೈ ಮೈನಸ್ 9 ಅಂದ್ರೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಮೈನಸ್ 109 ಡಿವೈಡೆಡ್ ಬೈ 9 ಅಂದ್ರೆ ಬಂದಾ? ಸೊ ಈಗ ಇವರು ಏನು ಫ್ಯಾಕ್ಟರ್? x ಮೈನಸ್ 12 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯ್ತು. ಸೊ ಫಸ್ಟ್ ಟರ್ಮ್ ನ ಡಿವೈಡ್ ಮಾಡಿದ್ರೆ x ಬರುತ್ತೆ, ಸೆಕೆಂಡ್ ಟರ್ಮ್ ನ ಡಿವೈಡ್ ಮಾಡಿದ್ರೆ ಗೊತ್ತಾಯ್ತಾ? You understand? ಈಗ ಇನ್ನೊಂದು mx plus r minus a mx plus r minus b ಮಾಡ್ಬೇಕಲ್ಲ, ಅದು ಮಾಡ್ಬೇಕಲ್ವಾ? ದೂರ ಸಾಕಾಗುತ್ತೆ. ಈಗ ಕೊಟ್ಟೇ ಇಲ್ಲಪ್ಪ ಲೆಕ್ಕನ ಅದರ ಕ್ರಿಯೇಟಿವ್ ಪ್ರೊಸೆಸ್ ಒಂದು 3x squared simple 3 factorize ಬರ್ತಿಲ್ಲ. ಆಗ ನಮ್ಮ ಖಾಲಿ ಬೋರ್ಡ್ ಪಾಠ ಮಾಡ್ಕೊಂಡ್ರೆ ನನ್ಗೆ ಬಂತು, ನಿಮ್ಗಾದ್ರೂ ಬಂದಿಲ್ಲ. ಈಗ ನೋಡಿ 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2 ಅಂತ ಹೌದಾ? ಏನು ಮಾಡಿ ಅಂದ್ರೆ ಈಗ ನೋಡಿ, ಈಗ ಬಂದಿತ್ತಲ್ಲ mx ಇಂಟು nx ಕೂಡಿದ್ರೆ ಏನು ಬರುತ್ತೆ? mn x ಸ್ಕ್ವೇರ್ ಬರುತ್ತೆ. ಏನು ಬರುತ್ತೆ ಹೇಳಿ? ಅಂದ್ರೆ x ಸ್ಕ್ವೇರ್ ಟರ್ಮ್ ನಲ್ಲಿ ಏನಿರುತ್ತೆ ಪ್ರಾಡಕ್ಟ್? x ಸ್ಕ್ವೇರ್ ಟರ್ಮ್ ನಲ್ಲಿ ಈ ಕಡೆ x ಗೂ ಒಂದು ಫ್ಯಾಕ್ಟರ್ ಇರುತ್ತೆ, ಆ ಕಡೆ x ಗೂ ಇನ್ನೊಂದು ಫ್ಯಾಕ್ಟರ್ ಇರುತ್ತೆ ಅಂತ ಆಯ್ತು, ಹೌದಾ? ಹಾಗೇನೆ ಇಲ್ಲಿ ನೋಡಿ, ಇದನ್ನ ಗುಣಿಸಿದ್ರೆ ಲಾಸ್ಟ್ ಅಲ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ? a ಇಂಟು b a b ನೇ ಬರುತ್ತೆ, ಹೌದಾ? ಲಾಸ್ಟ್ ಅಲ್ಲಿ a b ಬರುತ್ತೆ. ಬಟ್ ಆದ್ರೆ x ನ ಫ್ಯಾಕ್ಟರ್ಸ್ ಏನೇನು ಬರುತ್ತೆ ಹೇಳಿ ನೋಡಿ. ಇದನ್ನ ಮಾಡಿದ್ರೆ ನಿಮಗೆ ಸುಮ್ಮನೆ ಈಗ mx 1 ಮಾತ್ರ ಮಾಡೋಣ, ಪ್ಲಸ್ ಮಾಡಿದ್ರೆ ಮೈನಸ್ ಅದೇ ತರ ಆಗುತ್ತೆ. ಅದನ್ನ mx ಪ್ಲಸ್ a ಇಂಟು nx ಪ್ಲಸ್ b ಮಾಡಿದ್ರೆ ನಮಗೆ mn x ಸ್ಕ್ವೇರ್ ಆಗುತ್ತೆ
ಪ್ಲಸ್ ಎಕ್ಸ್ ಇಂಟು ನೋಡಿ ಎಕ್ಸ್ ಇಂಟು ಏನ್ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ನೋಡಿ ಎಕ್ಸ್ ಎನ್ ಇಂಟು ಎ ಅಂತಂದ್ರೆ ಎ ಎನ್ ಎಲ್ಲ ಬರುತ್ತೆ ಹೌದಾ ಎಕ್ಸ್ ಇಂಟು ಎನ್ ಎಕ್ಸ್ ಇಂಟು ಎ ಅಂತ ಇದೆ ಇನ್ನೊಂದು ಏನ್ ಬರುತ್ತೆ ಎಂ ಎಕ್ಸ್ ಇಂಟು ಬಿ ಬರುತ್ತೆ ಹೌದಾ ಎಂ ಎಕ್ಸ್ ಇಂಟು ಬಿ ಬರುತ್ತೆ ಇಲ್ಲ ಸೊ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನ್ ಬರುತ್ತೆ ನಮಗೆ ಎ ಎನ್ ಪ್ಲಸ್ ಎಂ ಬಿ ಬರುತ್ತೆ ಹೌದಾ ಎ ಎನ್ ಪ್ಲಸ್ ಎಂ ಬಿ ಬರುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಎ ಬಿ ಬರುತ್ತೆ ಸರಿನಾ therefore there is product of mn and there is sum of product of an and mb ಆತರ ಕಾಂಬಿನೇಷನ್ ಬೇಕು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇಲ್ಲಿ ಏನು ಮಾಡೋದಲ್ಲ ಪ್ರೊಸೀಜರ್ ಅದೇ ತರ ಪ್ರೊಸೀಜರ್ ಮಾಡೋಕೆ ಮುಂಚೆ ಈ ಎಕ್ಸ್ ಸ್ಕ್ವೇರ್ಡ್ ನ ಕೋಎಫಿಷಿಯಂಟ್ ಇದೆಯಲ್ಲ ಅದನ್ನ ಈ ಲಾಸ್ಟ್ ಕಾನ್ಸ್ಟೆಂಟ್ ಇದೆಯಲ್ಲ ಅದರಿಂದ ಗುಣಿಸ್ಕೊಂಡು ಅದನ್ನ ಪ್ರಾಡಕ್ಟ್ ಇಟ್ಕೋಬೇಕು ಏನಂತ ಮಾಡಬೇಕು ಎಕ್ಸ್ ಸ್ಕ್ವೇರ್ಡ್ ಕೋಎಫಿಷಿಯಂಟ್ ಇಂಟು ಕಾನ್ಸ್ಟೆಂಟ್ ಸೊ ಪ್ರಾಡಕ್ಟ್ ಏನು ಮಾಡಬೇಕು ನಾವು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ಡ್ into constant coefficient of x squared into constant ಯಾರ್ಯಾರದು 3 into 2 is equal to ಎಷ್ಟಾಯ್ತು 6 ಈ 6 ಅನ್ನ I should find it after such that I get sum of difference as 5 sum of difference as 5 so 6 ಗೆ 3 into 2 is equal to 6 3 plus 2 is equal to 5 ಹೌದಾ ಈಗ ಏನು ಬರುತ್ತೆ ನೋಡಿ ಇವಾಗ 3x squared plus x plus 2x plus 2 ಏನು ಕಾಮನ್ ಇಲ್ಲಿ ಈಗ 3x plus 1 and 3x 1 plus 2 into x plus 1 next 3x plus 2x plus 1 into 3x plus 2 ಗೊತ್ತಾಯ್ತಾ yes sir ಸೊ ಏನು ಮಾಡಿದ್ವಿ ಅದೇ ಪ್ರೊಸೀಜರ್ ಮಾಡಿದ್ವಿ ಪ್ರಾಡಕ್ಟ್ ಅನ್ನು ಹೇಗೆ ಕಂಡುಹಿಡ್ಕೊಂಡ್ವಿ ಪ್ರಾಡಕ್ಟ್ ಹೇಗೆ ಕಂಡುಹಿಡ್ಕೊಂಡ್ವಿ ಎಕ್ಸ್ ಸ್ಕ್ವೇರ್ಡ್ ಕೋಎಫಿಷಿಯಂಟ್ ಇಂಟು ಕಾನ್ಸ್ಟೆಂಟ್ ಅದು ಮಾಡಿಬಿಟ್ಟು ಆ ಪ್ರಾಡಕ್ಟ್ ಗೆ ಸಮ್ ಡಿಫರೆನ್ಸ್ ಕಂಡುಹಿಡಿಯುತ್ತೆ ಎಕ್ಸ್ ಸ್ಕ್ವೇರ್ಡ್ ಯು ಅಂಡರ್ಸ್ಟ್ಯಾಂಡ್ yes sir ಪ್ರೊಸೀಜರ್ ರಿಮೆನ್ಸ್ ದಿ ಸೇಮ್ ಒನ್ ಇನ್ನೊಂದು ಇದೇ ತರ ಸಾಕು ನೋಡ್ಕೊಂಡ್ರಾ yes sir ಓಕೆ ಸರ್